ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆಯಾಗುತ್ತಿರುವುದರಿಂದ ತುಂಗಭದ್ರಾ ನದಿಯಲ್ಲಿ ಹೆಚ್ಚು ನೀರು ಬರಬಹುದೆಂದು ಅಂದಾಜಿಸಿ ನದಿ ಪ್ರವಾಹದಿಂದ ಮುಳುಗಡೆಯಾಗುವ ಪ್ರದೇಶದಲ್ಲಿ ಜನ ಜಾನುವಾರುಗಳ ರಕ್ಷಣೆಗಾಗಿ NDRF, SDRF ಮತ್ತು ತುರ್ತು ಸೇವಾ ಉಪಕರಣಗಳನ್ನು ಸನ್ನದ್ಧವಾಗಿಸಲು ಅಣು ರಕ್ಷಣಾ ಕಾರ್ಯ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರಕೃತಿ ವಿಕೋಪದಿಂದ ಉಂಟಾಗುವ ಪರಿಸ್ಥಿತಿ ಎದುರಿಸಲು ಸಿದ್ಧತೆಗಾಗಿ ಸಭೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ತಿಳಿಸಿದರು. ಅವರು ಮಂಗಳವಾರ ಹೊನ್ನಳ್ಳಿಯ ರಾಜ್ಘಾಟ್ ಬಳಿ ರಕ್ಷಣಾ ಕಾರ್ಯದ ಅಣುಕು ಪ್ರದರ್ಶನ ವೀಕ್ಷಣೆ ಮಾಡಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ಇದು ಒಂದು ಫೋಲ್ಡಿಂಗ್ ಸ್ಟ್ರೆಚರ್ ಒಂದಿದೆ. हमारा डेप्टी कमांडर ಕಂಟ್ರೋಲ್ ಮಾಡಲಿಕ್ಕೆ ನಾವು ಈಗ ಎಲ್ಲ ಒಂದು ಪರ್ಟಿಕ್ಯುಲರ್
ಯಾವುದು ಹುಚ್ಚು ಸಹ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ತುಂಗಾ ನದಿಯಿಂದ ನೀರು ಬರುತ್ತಿದ್ದು ನದಿಯಲ್ಲಿ ಹೆಚ್ಚಿನ ನೀರಿನ ಹರಿವು ಉಂಟಾಗಲಿದೆ. ಇದರಿಂದ ಕೆಲವು ಕಡೆ ಜನರಿಗೆ ಸಮಸ್ಯೆಯಾಗಲಿದೆ ಎಂದರು. ತೀವ್ರ ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ತೊಂದರೆಯಾಗುವ ಗ್ರಾಮಗಳ ಕುಟುಂಬಗಳನ್ನು ಗುರುತಿಸಿ ಮುಂಜಾಗ್ರತೆಯಾಗಿ ಎಲ್ಲೆಲ್ಲಿ ಕಾಳಜಿ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ತೆರೆಯಬಹುದೆಂದು ಗುರುತು ಮಾಡಲಾಗಿದೆ ಎಂದರು. ನಾವು ಪ್ರತಿ ವರ್ಷ ಅಣಕು ಪ್ರದರ್ಶನಗಳನ್ನು ನಾವು ಮಾಡಬೇಕು. ಈಗ ಮಳೆ ಜಾಸ್ತಿ ಇರೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ನಮಗೆ ನೀರು ಜಾಸ್ತಿ ತುಂಗಾ ಮತ್ತು ಭದ್ರಾಯಿಂದ ಬಿಡಬಹುದು. ಅದು ಬಿಟ್ಟಂಥ ಸಮಯದಲ್ಲಿ ಏನಾದರೂ ಆದರೆ ಅಂತ ಹೇಳಿ ನಾವು ಇದನ್ನು ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಅಂತೇಳಿ ಹಾಗಂತ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಈ ರೀತಿ ಹಿಂಗಿದೆ, ಈ ರೀತಿ ನದಿ ತೀರಗಳಿಗೆ ಹೋಗೋದು ಮತ್ತು ಏನೋ ರೀಲ್ಸ್ ಮಾಡೋದು ಮತ್ತೊಂದು ಮಾಡೋದು ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಹೇಳಿ ನಾವು ಮನವಿನೂ ಮಾಡ್ಕೊಳ್ತೀವಿ. ಹಾಗೇನಾದರೂ ಮಾಡಿದ್ರೆ ಆ ರೀತಿ ಕಂಡು ಬಂದರೆ ನಾವು ನಮ್ಮ ಪೊಲೀಸ್ ಇಲಾಖೆ ಏನಿದೆ ಆ್ಯಕ್ಷನ್ ಖಂಡಿತ ತೊಗೊಳ್ತೀವಿ. ನಿರ್ದಾಕ್ಷಿಣ್ಯವಾಗಿ ತೊಗೊಳ್ತೀವಿ. ತೊಂದರೆನೂ ಆಗ್ತದೆ ಆಮೇಲೆ. ಹಾಗಾಗಿ ನಾನು ಎಲ್ಲರೂ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ, ನದಿ ತೀರಗಳಿಗೆ ಮತ್ತೊಂದಕ್ಕೆ ತಾವು ಹುಷಾರಾಗಿರಬೇಕು. ಮತ್ತು ಸರ್ಕಾರ ಮತ್ತು ತಾಲೂಕು ಆಡಳಿತ ಮತ್ತು ಇಲ್ಲಿ ನಾವೇನು ಟಾಸ್ಕ್ ಫೋರ್ಸ್ ಇದೆ ಅವರೆಲ್ಲ ಏನು ಸೂಚನೆಗಳು ಕೊಡ್ತಾರೆ ಅವ್ರನ್ನೆಲ್ಲ ಎಲ್ಲರೂ ಫಾಲೋ ಮಾಡಬೇಕು, ಅನುಸರಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳಿ. ಮಳೆಯಿಂದ ಹೊಸ ನೀರು ಬರಬಹುದು. ಇಂತಹ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರು ಅಥವಾ ಕಾಯಿಸಿದ ನೀರನ್ನು ಮಾತ್ರ ಬಳಕೆ ಮಾಡಬೇಕು. ಮತ್ತು ಡೆಂಗೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮಳೆ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಆರೋಗ್ಯ ಇಲಾಖೆಯಿಂದ ಆಸ್ಪತ್ರೆಗಳಲ್ಲಿ ಔಷಧ ದಾಸ್ತಾನಿಟ್ಟು ಜನರಿಗೆ ಸಕಾಲದಲ್ಲಿ ಚಿಕಿತ್ಸೆ ನೀಡಲು ತಿಳಿಸಿ, ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಸ್ವಚ್ಛತೆ ಕಾಪಾಡಲು ಮತ್ತು ಜನರಿಗೆ ಜಾಗೃತಿ ಮೂಡಿಸಲು ತಿಳಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಬಿ ಇಟ್ನಾಳ್, ಉಪ ವಿಭಾಗಾಧಿಕಾರಿ ಅಭಿಷೇಕ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.